ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆದರೆ ಕೊಡ್ತೀನಿ. ಫಸ್ಟ್ ರೌಂಡ್ ರಿಸಲ್ಟ್ ಲೇಟ್ ಆಗುತ್ತೆ. ತಮ್ಮನೆಲ್ಲ ನೋಡ್ಕೊಂಬಂದಾಗೆ ಖಂಡಿತ 100% ಅದರ ರಿಸಲ್ಟ್ ಲೇಟ್ ಆಗುತ್ತೆ. ಯಾಕೆ ಆದರೆ ಈ ಥರ ಹೇಳ್ತೀನಿ ಅಂದರೆ ಇದು ಈ ಥರ ಇಂಪಾರ್ಟೆಂಟ್ ಆಗಿ ಬಂದಿರುವಂಥ ಅಪ್ಡೇಟ್ ಅದ್ರಾಗಿರುತ್ತೆ. ಅದನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಇನ್ನೇ ಅಪ್ಡೇಟ್ ಇದ್ದರೂ ನಿಮಗೆ ಅಲ್ಲಿ ತಿಳಿಸ್ತಾ ಇರ್ತೀನಿ. ಓಕೆ, ಏನೀಗ ನಿಮಗೆ ಕಾಣಿಸುತ್ತೆ ನೋಡಿ, UGCET ಮಾಕ್ ಅಲಾಟ್ಮೆಂಟ್ ಒಂದು ನೋಟ್ ಅಂತ ಅಲ್ಲಿ ಬಂದಿತ್ತು ನಿಮಗೆ. ಅಲ್ಲಿ ನಿಮಗೆ ನೋಡಿದ್ರೆ ಕಾಣಿಸುತ್ತೆ ಯಾವಾಗ ಒಂದು ಆದರೆ ನಮ್ಮದು CET ಫಸ್ಟ್ ರೌಂಡ್ ರಿಸಲ್ಟ್ ಆದರೆ 1/8/2021 ಟೆಂಪ್ರರಿ ಅಂದರೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸ್ತೀವಿ. ಆಮೇಲೆ ಮೊದಲನೇ ಸೀಟ್ನ ಹಂಚಿಕೆ ಅಂತಿಮ ಫಲಿತಾಂಶ ಬಂದ್ಬಿಟ್ಟು 2ನೇ ತಾರೀಕು 8ನೇ ತಾರೀಕು 2025 ಅಂತ ಒಂದು ಅಫಿಷಿಯಲ್ ನೋಟಿಫಿಕೇಶನ್ಸ್ ಬಿಟ್ಟರು ನೀವು ಯಾವ ಒಂದು ಬೇಸ್ ಮೇಲೆ ಹೇಳ್ತಾ ಇದ್ದೀರಾ ಫಸ್ಟ್ ರೌಂಡ್ ರಿಸಲ್ಟ್ ಲೇಟಾಗಿ ಬರುತ್ತೆ ಅಂತ ಹೇಳ್ತಿದ್ದೀರಾ ನೋಡಿ. 100% ಏನಕ್ಕೆ ಈ ಒಂದು ಶೆಡ್ಯೂಲ್ ಯಾವ ಬೇಸ್ ಮೇಲೆ ಬಂತಂದರೆ MCC ಕೌನ್ಸಿಲಿಂಗ್ ಆದರೆ ನಡೀತದೆ. ನಾನು ಮೊದಲಿಂದ ಹೇಳ್ತಿದ್ದೀನಿ MCC ಕೌನ್ಸಿಲಿಂಗ್ ಯಾವ ಥರ ನಡೀತಿದ್ದೋ ಅದರ ಮೇಲೆ ನಮ್ಮ ಒಂದು KE ಕೌನ್ಸಿಲಿಂಗ್ ಆದರೆ ನಡೀತಾ ಇರುತ್ತೆ. ನಮ್ಮ ಒಂದು MCC ಕೌನ್ಸಿಲಿಂಗ್ ಆದರೆ ಇದೇ ತಿಂಗಳು ಕೊನೆಯ ದಿನ ಅಂದರೆ 31ನೇ ತಾರೀಕು ರಿಸಲ್ಟರ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದರ ನೆಕ್ಸ್ಟ್ ದಿನವೇ ಏನು ಮಾಡ್ತಾರೆ, ನಮ್ಮ ಒಂದು KEದವರು ನಿಮ್ಮದೆಲ್ಲ ಒಂದು ಆಪ್ಷನ್ ಎಂಟ್ರನ್ನ ಪ್ರೊಸೆಸ್ ಮಾಡಿ ಒಂದೇ ದಿನದಲ್ಲಿ ಒಂದು ಸಾರಿ ಟೆಂಪ್ರರಿ ಬಿಡ್ತಾರೆ. ಅದಕ್ಕೋಸ್ಕರ ಟೆಂಪ್ರರಿ ಅಂತ ತೊಗೊಂಡಿದ್ರು. ಏನೇ ಮಿಸ್ಟೇಕ್ ಆಗಿತ್ತು ಅಂದರೆ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ 2ನೇ ತಾರೀಕು ನಿಮಗೆ ರಿಯಲ್ ಅಲಾಟ್ಮೆಂಟ್ ಆದರೆ ಗೊತ್ತಾಗ್ತಿತ್ತು. ಬಟ್ ಈಗ ನಮ್ಮ ಒಂದು MCC ಕೌನ್ಸಿಲಿಂಗಲ್ಲೇ ಏನಾಗಿದೆ, ಒಂದು ಶೆಡ್ಯೂಲ್ ಆದರೆ ಚೇಂಜ್ ಆಗಿದೆ. ಏನಾಗಿದೆ, ಈಗ 3ರಿಂದ 4ನೇ ತಾರೀಕು ಅಂತ ಕೊಟ್ಟಿದ್ದಾರೆ ನೋಡಿ. 3ನೇ ತಾರೀಕು ಅದ ಬಿಡ್ಬೋದು, 4ನೇ ತಾರೀಕು ಅದ ಬಿಡ್ಬೋದು. ನಿಮಗೆ ಒಂದು ಕ್ಲಾರಿಫಿಕೇಷನ್ ಅದ ಕೊಡ್ತೀನಿ. 3ನೇ ತಾರೀಕು ರಿಸಲ್ಟ್ ಅದ್ರ ಬಿಟ್ಟರೆ ನಿಮಗೆ 4ನೇ ತಾರೀಕು KEದು ಒಂದು ಟೆಂಪ್ರರಿ ರಿಸಲ್ಟ್ ಅದ ಬಿಡ್ಬೋದು, ರಿಯಲ್ ಅಲಾಟ್ಮೆಂಟ್ ಅದ ಬಿಡ್ಬೋದು. ಅದ್ರ ಬಗ್ಗೆ ಇನ್ನೂ ಒಂದು KEದರ ಒಂದು ನೋಟಿಫಿಕೇಶನ್ ಅಂತ ಬಂದಿಲ್ಲ. ಇವತ್ತು ಈವ್ನಿಂಗ್ ಅಷ್ಟರಲ್ಲೇ ಒಂದು ಪಕ್ಕ KE ಕಡೆಯಿಂದ ಈವ್ನಿಂಗಲ್ಲಿ ಒಂದು, ಇಲ್ಲಾಂದರೆ ನಾಳೆ ಆದರೆ ಒಂದು ಇವತ್ತು ಈವ್ನಿಂಗ್ ಅಷ್ಟರಲ್ಲೇ ಒಂದು KE ಕಡೆ ಒಂದು ಅಪ್ಡೇಟ್ ಅದರ ಬಂದೇ ಬರುತ್ತೆ. ಯಾಕಂದರೆ ನಮ್ಮ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿದ್ದೀನಿ MCC ಕೌನ್ಸಿಲಿಂಗಲ್ಲಿ ಯಾವ ಥರ ನಡೀತದೋ ಅದೇ ಥರ ಒಂದು KEದ ಕೌನ್ಸಿಲಿಂಗ್ ಆದರೆ ಅದರ ಬೇಸ್ ಮೇಲೆ ನಡೀತಿರುತ್ತೆ. 100% ಹೇಳ್ತಾ ಇದ್ದೀನಿ. ಇದು ಒಂದು ವೀಡಿಯೋದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಡ್ತಿರೋದ್ರೆ ನಮ್ಮೊಂದು KE ಕೌನ್ಸಿಲಿಂಗ್ ರಿಸಲ್ಟ್ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಅವರು MCC ಕೌನ್ಸಿಲಿಂಗ್ ಅಂದು 3ನೇ ತಾರೀಕು ರಿಸಲ್ಟ್ ಆದರೆ ಬಿಟ್ಟರೆ 4ನೇ ತಾರೀಕು KEದವ್ರು ರಿಸಲ್ಟ್ ಬಿಡ್ತಾರೆ. ಅಕಸ್ಮಾತ್ ಅವ್ರೇನಾದರೂ 4ನೇ ತಾರೀಕು ರಿಸಲ್ಟ್ ಅದು ಬಿಟ್ಟರೆ ನಮ್ಮ ಒಂದು KE ಕೌನ್ಸಿಲರ್ 5ನೇ ತಾರೀಕು ರಿಸಲ್ಟ್ ಬಿಡ್ತಾರೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು. ಯಾಕಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಗ್ಗೆ ಎಲ್ಲರೂ 1-2ನೇ ತಾರೀಕು ಬರ್ತದೆ ಅಂತ ನೀವೇನಾದ್ರು ವೆಬ್ಸೈಟ್ ನೋಡೋದಂತ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಇನ್ನೂ ಒಂದು ಏನು ಅಪ್ಡೇಟ್ ಅಂದರೆ ನೀವು ಎಲ್ಲ ಒಂದು ಕೋರ್ಸಸ್ಗೆ ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕಾದ್ರೆ ನಮ್ಮ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಎಲ್ಲ ಒಂದು ನಿಮ್ಮ ಒಂದು ಆಪ್ಷನ್ಸ್ ಏನಿದಾವೆ, ಏನು ನಿಮ್ಮ ಒಂದು ಮಾಡಿಫೈ ಮಾಡೋದೇನಿದೆ, ನಿಮಗೆ ಯಾವ ಥರ ಥಿಂಕ್ ಮಾಡಿ ಮನೆಯವ್ರ ಜೊತೆ ಯೋಚನೆ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಎಲ್ಲರಾದರೆ ಮಾಡಿ. ಮತ್ತೇನಕ್ಕೆ ಕೇಳ್ತೀನಿ ನೋಡಿ, ಮತ್ತೊಂದು ಸರಿ ನಿಮಗೆ ಜಾಸ್ತಿ ಆಪ್ಷನ್ಸ್ ಆದರೆ ಆ್ಯಡ್ ಮಾಡಿ. ಯಾಕಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕೆ ಚಾನ್ಸಸ್ ಅದ್ರ ಸಿಗೋಲ್ಲ. ಅದಕ್ಕೆ ಸಾಕಷ್ಟು ಕಾಲೇಜಸ್ನಾದರೆ ಇವಾಗ ಆ್ಯಡ್ ಮಾಡಿ. ಆಮೇಲೆ ಏನಿದ್ರು ನೀವು ಚೇಂಜಸ್ ಮಾಡ್ಬೋದಾಗಿರುತ್ತೆ. ಬಟ್ ಆ್ಯಡ್ ಮಾಡೋಕ್ಕೆ ತುಂಬಾ ಕಷ್ಟ. ಎಲ್ಲ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಕಾಲೇಜಸ್ ಇವಾಗ ಆ್ಯಡ್ ಮಾಡಿ. ಮತ್ತು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ ನಮ್ಮ ಒಂದು MCC ಕೌನ್ಸಿಲಿಂಗ್ 3rd 4th ಬಿಟ್ಟರೆ ಅದರ ನೆಕ್ಸ್ಟ್ ಒಂದು ದಿನ ಅಂದರೆ 3rd ಬಿಟ್ಟರೆ 4th ಬಿಟ್ಟರೆ 5th ಆದರೆ ನಮ್ಮ ಒಂದು KE ಕೌನ್ಸಿಲಿಂಗ್ ರಿಸಲ್ಟ್ ಅದರ ಫಸ್ಟ್ ರೌಂಡ್ ಅಫಿಷಿಯಲ್ ರಿಸಲ್ಟ್ ಅದು ಬರುತ್ತೆ. ಇದು ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನಿಸುತ್ತೆ. ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಏನಾದರೂ ಕಮೆಂಟ್ಸು, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಜೈ ಹಿಂದ್, ವಂದೇ ಮಾತರಂ.